ಜನರನ್ನ ನಕ್ಕು ನಗಿಸೋದೇ ಇವರ ಚಾಳಿ. ಹಬ್ಬದ ಸಂಭ್ರಮದಲ್ಲಿ ಕಾಮಿಡಿ ಕಚಗುಳಿ, ಪ್ರೇಕ್ಷಕರಿಗಂತೂ ಭರಪೂರ್ ನಗುವಿನ ತಂಗಾಳಿ. ಇದೇ ಹೊತ್ತಿನ ವಿಶೇಷ ನಗೆ ಹೊಳೆ. ಮಾರಿ ಕಣ್ಣು ಊರು ಮ್ಯಾಗೆ, ಉಳಿದೋರ್ ಕಣ್ಣು ಇವರ ಮ್ಯಾಗೆ, ಊರೋರ್ ಕಣ್ಣು ಇವರ ಮ್ಯಾಗೆ, ಉಳಿದೋರ್ ಕಣ್ಣು ಇವರ ಮ್ಯಾಗೆ. ಇದ್ದನ್ನೆಲ್ಲ ಇದ್ದ ಕೇಳಿ ನೋವನ್ನೆಲ್ಲ ಇವರೇ ನುಂಗಿ ಮೈಸೂರಿಲಿ ಇಲ್ಲೇ ಬಂದಲ್ಲೋ. ನೋಡ್ರಿ ಕರ್ನಾಟಕದ ಒಲಿ ಬತ್ತೀಗ. ಓ ಹಲೋ, ಸ್ವಲ್ಪ ಸೌಂಡ್ ಕೊಡ್ರಿ. ಸ್ವಲ್ಪ ಯಾಕ ಮನ ಬಿಟ್ಬಿಟ್ಟು ಹೋಗೋರ ಅಂದ್ಬಿಟ್ಟು ಸ್ವಲ್ಪ ಸೌಂಡ್ ಕಡಿಮೆ ಕೊಡ್ತಿದ್ದಾರೆ, ಸ್ವಲ್ಪ ಜಾಸ್ತಿ ಕೊಡಿ, ಪರವಾಗಿಲ್ಲ. ಓ ಇವ್ರಿಗೆ ಆಪೋಸಿಷನ್ ಅಲ್ಲೇ ಇರೋರು, ಆಪೋಸಿಟ್ ಮನೆಯಲ್ಲಿರೋರು, ಸೌಂಡ್ ಕೊಡ್ರಿ, ಕಷ್ಟ ಆಗುತ್ತೆ. ಈಗ ಈ ಮನೇಲಿ ಚಿಕ್ಕತಮ್ಮನಿಗೂ ಕೊಟ್ಟಾಯ್ತು, ದೊಡ್ಡವ್ರಿಗೂ ಕೊಟ್ಟಾಯ್ತು. ನಾವೇನು ಮಲ್ತಾಯಿ ಮಕ್ಕಳ? ಅಲ್ಲ ಬಿಡಿ, ಅಲ್ಲ ಬಿಡಿ. ಅಲ್ಲಪ್ಪ, ಒಬ್ಬ ಹಿರಿಯ ಮುತ್ಸದಿ ನಾನು ಕೂತೀನಿ. ಓ ಮನೆ ಏನ ಎತ್ತ ನೋಡ್ಕಂತ ಹೇಳೋರಿ ಕೇಳೋರು ಯಾರು ಇಲ್ವಾ? ಇಲ್ಲ ಬಿಡಿ, ನಿಮ್ಮನ್ನು ಕೇಳೇ ಮಾಡ್ಬೇಕಾಗಿತ್ತೇನಿದ್ರು. ನಾವು ಸುಮ್ಮನೆ ನೋಡ್ತಾವೆ ಅಷ್ಟೇ. ಮನೆ ಏನ್ ಮಾಡ್ತಾ ಇದ್ರಿ? 40 ವರ್ಷದಿಂದ 50 ವರ್ಷದಿಂದ ಮನೆ ಚೆನ್ನಾಗಿದೆ. ಹೌದೌದು, ನಿಮ್ಮಂತ ಕಾಯ್ತಾ ಇದ್ದೀರಿಲ್ಲ ಪಾಪ. ಏನೋ ಹೊರಗಡೆ ಸ್ವಲ್ಪ ಸುಣ್ಣ ಬಣ್ಣ ಇಲ್ಲ ಅಷ್ಟೇ. ಹೌದೌದು. ಒಳಗೆ ನೀರಿಲ್ವಾ? ಐತೆ. ಕರೆಂಟ್ ಇಲ್ವಾ? ಇದೇ ಅವಾಗ ಅವಾಗ ಬಿಟ್ಟು ಬಿಟ್ಟು ಬರ್ತಾ ಇದೆ ಹಸು. ಮನೇಲಿ ಎಲ್ಲ ಚೆನ್ನಾಗಿ ವಾಸ ಮಾಡ್ತಾವ್ರೆ. ಹೌದೌದು. ಸುಮ್ಮನೆ ತಪ್ಪಪ್ಪ ಅಂದೇವ್ರು 40 ವರ್ಷದಿಂದ ಮನೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅದು ತಪ್ಪು. ಅದರಿಂದ ಈಗ ನಾನು ಮನೆ ನೋಡ್ಕೊಳ್ಬೇಕು ಅಂತಿದ್ದೆ. ಏನೇ ಸ್ವಲ್ಪ ಜೋರ ಮಾತಾಡ್ತಾನೆ, ಮಾತೆತ್ತಿದ್ರೆ ನಡ್ಕೊಂಡು ಬೇರೆ ಊರಿಗೆ ಹೋಗಿ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಎಲ್ಲರಿಗೂ ಮನೆ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಂತ ನೀವು ತಿಳ್ಕೊಂಡು ಮಧ್ಯ ಶೂಸ್ ಚೇಂಜ್ ಮಾಡಿದ್ರು ನಡ್ಕೊಂಡು ಹೋಯ್ತೀರಾ ಬಿಡಿ ನೀವು. ಅಲ್ಲ, ನಡೆದಂತ ಒಂದು ಸಂದರ್ಭದಲ್ಲಿ ನಾ ಹೇಳೋದು, ಒಂದು 300-400 ಕಿಲೋಮೀಟರ್ ನಡೆದ್ರೆ BP ಶುಗರ್ ಅನ್ನೋದು 10 ವರ್ಷ ಬರಕ್ಕಿಲ್ಲ. ಆದ್ರಿಂದ ಇವತ್ತು ಬಳ್ಳಾರಿಗೆ ಟಿಕೆಟ್ ಇಲ್ಲದೆ ಜನ ನಡ್ಕೊ ಹೋಯ್ತವ್ರೆ. ಅದು ಅದರಿಂದ ಈ ಮನೆನ ನೋಡ್ಕೊಳ್ಬೇಕು. ನಮಗೊಂದ್ಸರಿ ಕೊಟ್ಟರೆ ಸರಿ ಆಗ್ತದೆ. ಕೊಟ್ಟಂತ ಸಂದರ್ಭದಲ್ಲಿ ಮನೆ ಹೇಗಿರುತ್ತೆ, ಏನು ಎತ್ತ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೊತೀವಿ. ಹೌದು. ಇನ್ನು ಸುಮ್ಮನೆ ಮನೆ ಕೊಡದೆ ನೀವು ಜೋರ ಮಾತಾಡ್ಬಿಡ್ತಿದ್ದೀರಿ. ಈ ಸತಿ ಕೊಡ್ತಾರೆ ಬಿಡಿ, ನೀವು ಮನೆ ಕೊಡ್ತಾರೆ, ಆಮೇಲೆ ನೋಡ್ತಾರೆ ಏನ್ ಮಾಡ್ತೀರಾ ಅಂತ. ಕೊಡದೆ ಇದ್ರೆ ತಟ್ಟು ಬಿಡ್ತೀನಿ ಕೈಯ. ಅಯ್ಯೋ, ನೀವು ಆ ಮಾತೆತ್ತಿದ್ರೆ ಕೈ ತಟ್ಟಿದ್ದೀರಿ, ತೊಡೆ ತಟ್ಟಿದ್ದೀರಿ. ಅಬ್ಬಾ, ತೊಡೆ ತಟ್ಟದಲ್ಲ, ಕೊಟ್ಟು ಮಾತು ಬಿಡ್ಲಿಲ್ಲ, ವಾಪಸ್ ಅಲ್ಲೇ ಹೋಗಿ ಉಗಿದು ಬಂದಿದ್ದೀರಿ. ಬಾಳಿ ಗ್ರೇಟ್ ಬಿಡ್ರಿ. ಈಗ ತೊಡೆ ತಟ್ಟದು ಮುಂದ್ಲವ್ರದಾಯ್ತು, ಕೈ ತಟ್ಟದಾಯ್ತು. ಇನ್ನೇನಿದ್ರು ಮನೆ ಏನಾದ್ರು ಸರಿಯಾಗಿ ಕೊಡ್ಲಿ ಅಂದ್ರೆ ಕ್ಯಾಕರ್ಸಿ ಮೊಕ್ಕ ಹೋಗಿಬೇಕಾಯ್ತು. ಹೌದೌದು, ನೀವು ಹೋಗಿತಿರ್ಬಿಟ್ರಿ. ಅದಕ್ಕೆ ನಾವು ಏನಾದ್ರು ಈ ತರ ಜೋರಾಗಿ ಮಾತಾಡೋದ್ರಿಂದ ನೀವು ಸ್ವಲ್ಪ ಆ ಕಡೆ ಇರಪ್ಪ, ನೀ ಆಮೇಲೆ ಮಾತಾಡಿ ಅಂತ ಹೇಳೋದು ತಪ್ಪಾಗ್ತದೆ. ಅದರಿಂದ ನಾವು ಎಲ್ಲ ಸೇರ್ಕೊಂಡು ಮನೆ ಮಠ ಚೆನ್ನಾಗಿ ನೋಡ್ಕೊಂಡು ಐತೀವಿ. ಸುಮ್ಮನೆ ಅಪಾದನೆ ಅವು ಇವು ಎಲ್ಲ ಹೇಳ್ಕೊಂಡು ಸುಮ್ಮನಿರೋ ಸರಿ ಇಲ್ಲ. ಈಗ ದೊಡ್ಡವರು, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಬರ್ತಾರೆ, ಅವರು ನೋಡ್ಕೊಳ್ಳಿ, ನಾವು ನೋಡ್ಕೊತೀವಿ. 5-5 ವರ್ಷ ನಮಗೆ ಮನೆ ಕೊಟ್ಟರೆ ಸರಿಯಾಗಿರುತ್ತೆ ಅಂತ ಹೇಳ್ತಾ ಇನ್ನು ಹೆಚ್ಚಿಗೆ ನೋಡಿ ನಾನು ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಎಲ್ಲ. ಬಿಡ್ರಿ, ಕರೆಕ್ಟ್ ಉಡುಪಿ ಮಠ ಮಾಡಿದಾಗ ಮಾಡ್ಬಿಡ್ಬೇಕು. 5-4 ವರ್ಷ ಒಬ್ಬೊಬ್ರು ನೋಡ್ಕೊಳ್ರಿ, ಆಮೇಲೆ ಎಲೆಕ್ಷನ್ನೇ ಬೇಡ ಅಂತ. ಚೆನ್ನಾಗಿದ್ದೀರಿ ಐಡಿಯಾ. ಸುಮ್ಮನೆ ಅವ್ರಿಗೊಂದು ಸ್ವಲ್ಪ ಇವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಎಲೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಂಡು ಖರ್ಚು ಮಾಡೋದಕ್ಕಿಂತ ಎಲ್ಲರೂ ಪಟ್ಟಿ ಹಾಕ್ಬಿಟ್ಟು 4 ವರ್ಷ ಒಬ್ಬೊಬ್ರು ಕೊಟ್ಬಿಡೋದು. ತಿರ್ಗಾ ಇನ್ನು 4 ವರ್ಷ ಆದ್ಮೇಲೆ 8 ವರ್ಷ 12 ವರ್ಷ ಆದ್ಮೇಲೆ ಬದುಕಿದ್ರು ತಿರ್ಗಾ ಕೊಡೋದು. ಚೆನ್ನಾಗಿದೆ, ಒಳ್ಳೆ ಐಡಿಯಾ. ಅದೇನ ಮುಂದ್ಲದೆಲ್ಲ ಜನತೆ ಊರ್ನವ್ರು ತೀರ್ಮಾನ ಮಾಡ್ತಾರೆ ಮನೆ ಯಾರಿಗೂ ಹೋಗ್ಬೇಕು ಅಂತ. ಜನ ತೀರ್ಮಾನ ಮಾಡೋದ್ರಿಂದ ಸುಮ್ಮನೆ ಬರೀ ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ. ಹೌದು, ಏನೇ ಇರಲಿ, ಇವತ್ತೆಲ್ಲ ಇಷ್ಟೆಲ್ಲ ಜನ ಸೇರಿದ್ರಿ, ಹುಡುಗಾಟ ಅಲ್ಲ. ನಮ್ಮ ಕರ್ನಾಟಕ ಎಲ್ಲಿದೆ ಅಂತ ಬಾಂಬೆನವ್ರು ಏನು ಹೇಳ್ತಿದ್ರು, ಒಂದೇ ಮಾತು ಹೇಳ್ತಿದ್ರು, ಮದ್ರಾಸಿ 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 ಅಂತಿದ್ರು. ಅವಾಗ ಕರ್ನಾಟಕ ಮ್ಯಾಪ್ನಲ್ಲಿ ನಾವು ಎಲ್ಲಿದೆ ಅಂತ ಒತ್ತು ತೋರ್ಸೋಕೆ ಒಬ್ಬರ ಕೈಯಲ್ಲೇ ಆಗಿದ್ದು. ಇವತ್ತು ಅಂತ ಮಹಾನ್ ವ್ಯಕ್ತಿ ಇದ್ದಾರೆ ರೀ. ಸೀನಿಯರ್ ವ್ಯಕ್ತಿಗಳನ್ನ ಯಾವತ್ತೂ ಗೌರವಿಸ್ಬೇಕು. ಏನು ಬೇಕಾದ್ರೂ ನೀವು ದೇವ್ರ ಪೂಜೆ ಮಾಡಿ ಬಿಡಿ, ತಂದೆ ತಾಯಿ ಯಾರು ಪೂಜೆ ಮಾಡ್ತಾರೆ ಅವ್ರಿಗಿಂತ ದೊಡ್ಡವ್ರು ಇದ್ದಲ್ಲ ಅಂತ ತಂದೆ ಎದ್ದಾಗಿ ನಿಂತ್ಕೊಂಡು ಎಲ್ಲರಿಗೂ ನಿಜವಾಗ್ಲೂ ನೀರಿನ ಕಡೆ ಒಂದ್ ಕಡೆ ರಕ್ಷಣೆ ಕೊಟ್ಟು ಅವತ್ತಿಂದ ಹೊರಡಿದ್ದಾರೆ. ಯಪ್ಪ, ಏನಪ್ಪ, ಮಾಜಿ ಪ್ರಧಾನಿನೇ ಒಪ್ಕೊಂಡ್ಬಿಟ್ಟಾರೆ ಇವ್ರನ್ನ. ಹುಡುಗಾಟ ಅಲ್ಲ ರೀ, ನಿಜವಾಗ್ಲೂ ಇವತ್ತಿಗೂ ಇದ್ದಾರೆ, ಇವತ್ತೂ ಹೋರಾಡ್ತಾವ್ರೆ, ಇವತ್ತೂ ನೀರಿಗೋಸ್ಕರ ಈ ಮನೆಯಲ್ಲಿ ನೀರು ಬೇಕು ಅಂತ ಓಡಾಡ್ತಾವ್ರೆ. ಕೊನೆಯದಾಗಿ ಇವ್ರ ಮಾತು ಕೇಳ್ಕೊಂಡು ಹೋಗ್ಬಿಡೋಣ. ಬರೀ ಬರ್ರಿ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ.
ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಏನ್ರಿ ನಿಜವಾಗ್ಲು ಶಿವ. ಇನ್ನೂ ಆಯುಷ್ ಇದೆಯಲ್ಲ, ದೇವ್ರು 100 ವರ್ಷ ಆಯುಷ್ ಕೊಟ್ಟಿರ್ಲಿ, ಹುಡುಗಾಟ ಅಲ್ಲಪ್ಪ ನಿಜವಾಗ್ಲು. ಬಾ 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 ಬಾ, ಇವತ್ತು ಅದೇ ಧ್ವನಿ ಅದೇ ಕಲ್ಲು. ಬಾ ಸ್ವಾಮಿ, ಇವತ್ತು ಇದಕ್ಕೆ ಆಸೆ ಪಡೋಲ್ಲ. ಕುರ್ಚಿಗೆ ನೀವು ಆಸೆ ಪಟ್ಟೇ ಇಲ್ಲ, ಬೇರೆಯವ್ರು ತೋರಿಸ್ಕೊಟ್ಟಿದ್ರಿ ಹೋಗೋ ದಾರಿ ಅಷ್ಟೇ. ಹಲೋ, ಹಾ ಸೌಂಡ್ ಜಾಸ್ತಿ ಕೊಡಪ್ಪ, ವಾಯ್ಸಿ ಕಣ. ಕೊಡ್ರಿ ಅಷ್ಟೇ, ಆಮೇಲೆ ಉಗಿದು ಬಿಡ್ತಾರೆ. ಮನೆಯಲ್ಲಿ ಹಿರಿಯವನೊಬ್ಬನಿದ್ದಾನೆ ಅಂತ ಯಾರಿಗೂ ಜವಾಬ್ದಾರಿ ಇಲ್ಲ. ಹೌದು, ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕು ಬದಲು ಅವ್ರು ಬಿಟ್ಬಿಡ್ತಾರೆ, ಅವ್ರವರೇ ಓಡೋಯ್ತಾರೆ. ಕಷ್ಟ ರೀ. ಹಿರಿಯರ ಮಾತು ಕೇಳಿದ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆಕ್ಟ್ ಬಿಡ್ರಿ. ನೀವು ಮಕ್ಕಳನ್ನ ಸಾಕಿದಾಗ ಯಾರೂ ಸಾಕಿಲ್ಲ, ಗಿನ್ನಿಸ್ ಬುಕ್ ರೆಕಾರ್ಡು. ಅಪ್ಪದಿರೆಲ್ಲ ನಿಮ್ಮ ಹತ್ರ ಕಲ್ತ್ಕೋಬೇಕು ಮಕ್ಕಳನ್ನ ಹೆಂಗ್ ಸಾಕೋದು ಅಂತ. ಹುಡುಗಾಟ ಅಲ್ಲ ಹಬ್ಬ, ಹೇಳೋದ್ ಮಾತು ಕೇಳೋಂತ ಮಕ್ಕಳು ಹಬ್ಬ. ಅಲ್ಲ ಸ್ವಾಮಿ, ನಾನು ನನ್ನ ಮನೆಯಲ್ಲಿ ನೀರು ಬಂದ ಅಂತ ಸಂದರ್ಭದಲ್ಲಿ ಕಾವೇರಿ ನೀರನ್ನೇ ಮನೆಗೆ ಹಾಕ್ಸಿದೀನಿ. ಇವರೆಲ್ಲರೂ ಸೇರ್ಕೊಂಡು ನೈಸಾಗಿ ಮಾತಾಡಿ, ನೈಸ್ ಅಂದ್ರೆ ಇವ್ರಿಗೆ ಆಗದೇ ಇಲ್ಲ ಮೊದಲೇ. ಆಗಿರ್ಲಿಲ್ವೇನು ಸ್ವಾಮಿ? ನಾವು ಬಂದಂತ ಸಂದರ್ಭದಲ್ಲಿ ಇವತ್ತು ಮಕ್ಕಳಾಗಿದ್ದಂಥವ್ರು, ಹುಟ್ಟಿಲ್ದೆ ಅಂತವ್ರು ನನ್ನ ಮೇಲೆ ಕಾಲ್ ಹಾಕೊಂಡು ಮಾತಾಡ್ತಾರೆ. ಅದು ತಪ್ಪಲ್ಲ. ಒಬ್ರು ದೊಡ್ಡ ಮನುಷ್ಯನಿಗೆ ಸ್ವಲ್ಪ ಹೇಗೆ ಮಾತನಾಡಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಆದ್ರಿಂದ ಮನೆಯಲ್ಲಿ ಎಲ್ಲ ನೀರಿದೆ, ಬಳಸೋ ಅಂಥದ್ದು ಗೊತ್ತಿಲ್ಲ ಅಷ್ಟೇ. ಪಕ್ಕದ ಮನೆಯವ್ರು ಕೇಳಿದಾಗ ಜಾಸ್ತಿ ಇದ್ರೆ ಕೊಡ್ಬೇಕು ಸ್ವಾಮಿ. ನಮ್ಮನೆಗೆ ಬಳಸ್ಕೊಳ್ದೆ, ಸರಿಯಾಗಿ ಬಳಸ್ಕೊಳ್ದೆ, ಹಿತ್ತಲಲ್ಲಿರುವಂಥ ನೀರು, ಬಾವಿ ನೀರು ಎಲ್ಲವನ್ನ ಚಿಕ್ಕದಾಗಿ ಪಾತಿ ಮಾಡಿ ರೈತರ ತರ ಬೆಳೆಸ್ಬೇಕು. ಕರೆಕ್ಟ್ ಬಿಡ್ರಿ. ಇಲ್ಲ ಅಂತಂದ್ರೆ ನಾಳೆ ದಿನ ರೈತರಿಗೆ ತೊಂದರೆ ಆಗುತ್ತೆ. ಇಟ್ಕೊಂಡಿದ್ರೆ ಬೆಳ್ತಾರೆ. ಅದಕ್ಕೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋದು. ಅದಕ್ಕೆ ನಾನು ಹೇಳೋದು, ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂತಂದ್ರೆ ಪರಿಣಾಮ ದೊಡ್ಡ ಮಗನಾದರೂ ಅಷ್ಟೇ, ಚಿಕ್ಕ ಮಗನಾದರೂ ಅಷ್ಟೇ, ನನ್ನ ಕಣ್ಣಲ್ಲಿ ರಕ್ತ ಬಂದರೂ ಪರವಾಗಿಲ್ಲ, ನನ್ನ ಮನೆಯವ್ರ ಕಣ್ಣಲ್ಲಿ ಯಾವತ್ತೂ ಕೂಡ ಕಣ್ಣೀರು ಬರಬಾರ್ದು. ಒಪ್ಕೋಬೇಕಾಗಿತ್ತು ಬಿಡ್ರಿ, ನಿಮ್ಮ ಮಾತನ್ನ ಒಪ್ಕೋಬೇಕು ಬಿಡ್ರಿ. ಒಟ್ಟು ಎಲ್ಲೂ ಕಣ್ಣೀರು ಬರಬಾರ್ದು. ಕರೆಕ್ಟು. ದೊಡ್ಡವ್ರು ಮಾತನಾಡ್ಬೇಕಾದ್ರೆ ಚಿಕ್ಕ ಸುಮ್ಮನೆ ಇರ್ಬೇಕು. ಸುಮ್ಮನೆ ಇರ್ಬೇಕು. ಏನ್ ಮಧ್ಯ ಮಾತಾಡ ಯಾರು ಆ ಕಡೆ. ಬಹಳ ಸ್ಟ್ರಿಕ್ಟ್ ಅವರು, ಹುಡುಗಾಟ ಅಲ್ಲಪ್ಪ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ. ಅವ್ರಿಗೆ ಕೊನೆದಾಗ ಒಂದು ಮಾತು ಹೇಳ್ತಾರೆ, ಆಮೇಲೆ ರಸ್ತೆಗೆ ಹೋಗಿ ಅಡಿಗೆ ಮಾಡ್ತಾರೆ, ಬೇಕಾದ್ರೆ ಬಿಡಲ್ಲ. ಬೇಡಿಸಿ ನೋಡು, ಬೇಡಿಸಿ ನೋಡು, 80 ವರ್ಷ ಉರುಳಿ ಹೋಗದು. ಉರುಳಿ ಹೋಗಲ್ಲಪ್ಪ, ನೀವು 100 ವರ್ಷ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ನೋಡಿದ್ರ, ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಏನಾದ್ರು ಸಕ್ಸಸ್ ಆಗದೆ ಇದ್ರೆ ಕೊನೆಗೆ ಇದೇ ಆಗೋದು. ಯಾಕೆಂದ್ರೆ ಇದು ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಪಾಪ ಇಲ್ಲಿ ಇದ್ಕೈಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ. ಏನು ಗೊತ್ತಾ, ರಾಜಕೀಯದಲ್ಲಾದ್ರೂ ಮಾತೆತ್ತಿದ್ರು ಪಾಪ ಒಳ್ಳೆ ಕೆಲಸ ಮಾಡಿದ್ರು ಇವ್ನು ಮಾಡ್ದ ಅಂತಾರೆ, ಒಳ್ಳೆ ಕೆಲಸ ಮಾಡಿ ಏನು ಮಾಡಿದ್ರು ದುಡ್ಡು ಮಾಡ್ದ ಅಂತಾರೆ. ಇದು ಒಂದು ಭಾಳ ಒಳ್ಳೇದ್ರಿ. ಬೆಳಿಗ್ಗೆನೆ ಕ್ಲೆನ್ನಾಗಿ ಡ್ರೆಸ್ ಹಾಕೊಂಡು ಮೈ ತುಂಬ ವಿಭೂತಿ ಬಳಕೊಂಬಿಟ್ಟು, ಒಂದು ಚಾಕುನೋ ತ್ರಿಶೂಲನೋ ಏನೋ ಕೈಯಲ್ಲಿ ಹಿಡ್ಕೊಂಬಿಟ್ಟು, ಇಲ್ಲ ಒಂದು ರೇಸರ್ ಸಿಕ್ಕಿದ್ರೆ ರೇಸರ್ ಆಗಲಿ ಕೈಯಲ್ಲಿ ಹಿಡ್ಕೊಂಬಿಟ್ಟು ಅರ್ಧ ಗಂಟೆ ಜನಗಳಿಗೆಲ್ಲ ಪುಸ್ತಕ ನೋಡ್ಕೊಂಡು ಸುಳ್ಳು ನಿಜಾನೋ ಹೇಳ್ತಾ ಇದ್ರೆ ಯಾರು ಡಿಗ್ರಿನೂ ಕೇಳಲ್ಲ, ಏನೂ ಕೇಳಲ್ಲ, ಎಲ್ಲಿಂದ ಬಂದ್ರಿ ಅಂತಾನೂ ಕೇಳಲ್ಲ. ದಿವಸ ಅವ್ರು ಹೇಳಿದ ಮಾತು ಕೇಳಿ ಒಂದೊಂದು ಚಾನೆಲ್ನವರು 25-30 ಸಾವಿರ ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರ ಹತ್ರ ಬರಲ್ಲ, CBI ಹಿಡಿಯಲ್ಲ. ಎಷ್ಟು ಚೆನ್ನಾಗಿದೆ. ರಾಜಕೀಯಕ್ಕಿಂತ ಇದೇ ಬೆಟ್ರು. ಬರ್ತೀನಿ, ನಮಸ್ಕಾರ. ಬಸವರಾಜ್ ಮಹಾಮನಿ ಹಾಗೂ ನರಸಿಂಹ ಜೋಶಿ ಅವರ ಕಾಮಿಡಿ ಪಂಚ್ಗಳು ಸಖತ್ತಾಗೇ ಇರ್ತವೆ. ಇನ್ನು ಅವರಿಬ್ರು ಒಂದೇ ಸಾರಿ ಸ್ಟೇಜ್ ಮೇಲೆ ಬಂದ್ರೆ ಹೇಗಿರುತ್ತೆ ಗೊತ್ತಾ? ಇವ್ರು ಎಷ್ಟು ಜಿಪ್ಪುಂಡ್ರಿದ್ದಾರೆ ಅನ್ನೋದಕ್ಕೆ ಒಂದು ವಿಷಯ ಹೇಳ್ತೀನಿ. ರೈಲ್ವೆ ಸ್ಟೇಷನ್ ಒಳಗೆ ಬ್ಯಾಗ್ ತೊಗೊಂಡು ನಿಂತಾನ. ಎಲ್ಲಿಗೆ ಹೊಂಟಿ ದೋಸ್ತ ಅಂತ ಕೇಳಿದೆ. ಮದುವೆ ಆಗಿದೆಯಪ್ಪ, ಹನಿಮೂನ್ಗೆ ಹೊಂಟೀನಿ ಅಂದ. ಯಾರ್ಯಾರು ಅಂತ ಕೇಳಿದೆ. ಇಲ್ಲ, ನಾನು ಒಬ್ಬನೇ ಹೋಗೋದು. ಅಷ್ಟು ಜಿಪ್ಪುಣನವ. ನನಗೆ ಹೇಳ್ದ, ನಾನು ಮದುವೆ ಆಗಿತ್ತು, ಹೊಸದಾಗಿ ಗಂಡ ಹೆಂಡತಿ ಇಬ್ಬರು ಹನಿಮೂನಿಗೆ ಹೊಂಟಿದ್ರು.
ಒಂದು ಗಂಟೆ ಆಗಿತ್ತು. ಹೆಂಡತಿ ಹೇಳಿದ್ಲು, ರೀ ಯಾಕೋ ಕೈ ನುಯ್ತಾ ಇದೆ. ಇವರು ಜೋಸ್ನೊಳಗಿದ್ರು. ಚಿನ್ನ ತಲೆ ಕೆಡಿಸ್ಕೊಬೇಡ ಕೈ ತಾ ಅಂದರು. ಕೈಗೊಂದು ಮುತ್ತು ಕೊಟ್ಟು ನೋಡೀಗ ಆರಾಮಾಯಿತು. ಅರ್ಧ ತಾಸು ಆಯಿತು, ತಲೆ ನೋಯ್ತಾ ರೀ. ಗಂಡು ಹೆಂಡ್ತಿ ಹೇಳಿದ್ಲು, ರೀ ಯಾಕೋ ತಲೆ ನೋಯ್ತಾ ಇದೆ. ಹಣೆಗೊಂದು ಮುತ್ತು ಕೊಟ್ಟ. ಈಗ ನೋಡು ಆರಾಮಾಯಿತು. ಮೇಲ್ಗಡೆ ಬಂದು ಮಲ್ಕೊಂಡಿದ್ದ. ಅವನು ಕೆಳಗೆ ಇಳಿದ. ಸ್ವಾಮಿ ಎಂಥ ಡಾಕ್ಟ್ರ್ ನೀವು, ಇಂಜೆಕ್ಷನ್ ಮಾಡಲ್ಲ, ಟ್ಯಾಬ್ಲೆಟ್ಸ್ ಕೊಡಲ್ಲ, ಮುತ್ತು ಕೊಡ್ತೀರಿ ಕಡಿಮೆ ಮಾಡ್ತೀರಿ, ಮುತ್ತು ಕೊಡ್ತೀರಿ ಕಡಿಮೆ ಮಾಡ್ತೀರಿ. ನನಗೂ ಒಂದು ಮುತ್ತು ಕೊಟ್ಟು ಕಡಿಮೆ ಮಾಡಿರಿ. ನಿಮಗೇನಾಗಿದೆ ಸ್ವಾಮಿ? 8 ತಿಂಗಳಿಂದ ಕೂತ್ರೆ ಕೂಡೋಕ್ಕಾಗಲ್ಲ, ನಿಂತ್ರೆ ನಿಲ್ಲಕ್ಕಾಗಲ್ಲ, ಪೈಲ್ಸ್ ಪ್ರಾಬ್ಲಮ್ ಆಗಿದೆ, ಒಂದು ಮುತ್ತು ಕೊಟ್ಟು ಕಡಿಮೆ ಮಾಡಿ. ಇದು ತಮಾಷೆ ಮಾಡುವಂಥ ಪ್ರಸಂಗ ಅಲ್ಲ ಇದು. ನಾ ಸತ್ರ ಏನು ಮಾಡ್ತಿದ್ದೆ ಹೇಳು ನೀನು? ನಾನು ನಿಜವಾಗ್ಲೂ ಎಲ್ಲರಿಗೂ ಸ್ವೀಟ್ ಹಂಚಿ ನಾನು ಸಾಯ್ತೀನಿ. ನಿಜವಾಗ್ಲೂ ಸಾಯ್ತೀಯಾ? ಹೌದು. ಇವತ್ತು ನನಗೆ ಕನ್ಫರ್ಮ್ ಆಯಿತು. ಹೆಂಗೆ? ಒಬ್ರು ಜ್ಯೋತಿಷ್ ಹೇಳಿದ್ರು ಇವತ್ತು ಮೆಜೆಸ್ಟಿಕ್ನಾಗ. ಏನಂತ? ಏನಂತನ? ನೀ ಸತ್ರು ದರಿದ್ರ ನಿನ್ನ ಜೊತೆಗೆ ಇರ್ತ ಅಂತ ಹೇಳಿದರು. ಅದು ಇವತ್ತು ಕನ್ಫರ್ಮ್ ಆಯ್ತು ನನಗದು. ಬಂಧುಗಳೇ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನರಸಿಂಹ ಜೋಶಿ ನನ್ನ ಬಗ್ಗೆ ಎಷ್ಟು ಬೈದು ಮಾತಾಡಲಿ, ಹೊಗಳಿ ಮಾತಾಡಲಿ, ಉಗುಳಿ ಮಾತಾಡಲಿ, ನರಸಿಂಹ ಜೋಶಿ ಮನಸ್ಸಿನಿಂದ ಭಾಳ ಅಂದ್ರೆ ಭಾಳ ಒಳ್ಳೆಯ ಮನುಷ್ಯ, ನೀಚ ಮನುಷ್ಯ ಅಂತ ನಾ ಹೇಳೋದಿಲ್ಲ. ಭಾಳ ಒಳ್ಳೆ ಮತ್ತೆ ಮನುಷ್ಯ. ಹೇಳೋದಲ್ಲ ಅಂತಾನ. ನಾನು ಯಾಕೆ ಬಿಡಲಿ? ಬೆಳಗ್ಗೆ ಮೈಯಲ್ಲಿ ಹುಷಾರಿರಲಿಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ. ಡಾಕ್ಟ್ರೇ ಮೈಯಲ್ಲಿ ಹುಷಾರಿಲ್ಲ, ಸ್ವಲ್ಪ ಚೆಕ್ ಮಾಡಿರಿ ಅಂತ. ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಸುಮ್ಮನೆ ಬಂದುಬಿಟ್ರೆ ಆಗೋಯ್ತು. ಎಕ್ಸ್ರೇ ಮಾಡ್ತೀರಾ ಅಂದರು. ಡಾಕ್ಟ್ರ್ ನಕ್ರು. ಎಕ್ಸ್ರೇನಾ? ಇದಕ್ಕೆ ಎಕ್ಸ್ರೇ ಮಾಡ್ಬೇಕಾ? ಏನಿದೆ ಅಂತ ಎಕ್ಸ್ರೇ ಮಾಡಲಿ ಸರ್ ಇದರಲ್ಲಿ? ಎಕ್ಸ್ರೇ ಮಷೀನಿಗೆ ಮರ್ಯಾದೆ ಕಡಿಮೆ ಅಂದರೆ. ಇಲ್ಲ ಸರ್ ನೋಡ್ರಿ ಅಂತ. ಇಲ್ಲ ಶರ್ಟ್ ಬಿಚ್ಚಿ ನಿಂತು ಬಿಡಿ, ಎಲ್ಲ ಕಾಣ್ತದೆ ಅದರಲ್ಲಿ ಏನಿದೆ ಅಂತ. ಇಂಥ ದೇಹ ಸ್ಥಿತಿ ಹೊತ್ಕೊಂಡು ಬಸವರಾಜ ಮಾಮನಿಯವರು ನಮ್ಮ ಬಗ್ಗೆ ಮಾತಾಡೋದು ಬೇಡ, ತಮ್ಮ ಹಾಸ್ಯ ಭಾಷಣವನ್ನು ಮುಂದುವರಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜೋಡಿ ಇನ್ನಷ್ಟು ನಗೆಯ ಅಲೆಯನ್ನ ಎಬ್ಬಿಸ್ಲಿದೆ. ಅದು ಹೇಗೆ ಅಂತ ನೋಡೋಣ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ನಾನು ಯಾಕೆ ದಪ್ಪಾಗವಲ್ಲೆ ಅಂದ್ರೆ ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಿಡೋ ಲೆಕ್ಕಕ್ಕೆ ನಾ ದಪ್ಪಾಗವಲ್ಲೆ ನಾನು. ಈಗ ನಾನು ಸತ್ನ ತಿಳ್ಕೊಡ್ರಿ, ನೀವು ಖುಷಿಯಿಂದ ಮಾಮನೇನ್ರಿ ಸಣ್ಣ ಮುಗಿದ್ದಂಗೆ ನಡ್ರಿ ಹೋಗ್ಯಮ್ಮಂತಂದು ಹಂಗೆ ಎಲ್ಲೋ ಇದ್ಬಿಡ್ತಾರಪ್ಪ. ಅದೇ ಜೋಶ್ ಹೋಗ್ಬಿಟ್ನಂದ್ರೆ